ಹೀರೋ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಒಳ್ಳೆ ಫ್ಯಾಮಿಲಿ ಮೂವಿ, ತುಂಬ ಚೆನ್ನಾಗಿದೆ. ತುಂಬ ಚಿತ್ರಕಥೆ, ಸೌಂಡು ಮತ್ತು ಕ್ಯಾಮ್ರಾಮ್ಯಾನ್ ಎಲ್ಲ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಚಿತ್ರಮಂದಿರವನ್ನು ಇಲ್ಲೇ ನೋಡಿ, ಚಿತ್ರಮಂದಿರ ಬಂದು ನೋಡಿ, ತುಂಬ ಚೆನ್ನಾಗಿದೆ. ನಮ್ಮ ಅರ್ಜುನ್ ವೇದನ್ಗೆ ಆಲ್ ದ ಬೆಸ್ಟ್. ನನಗೆ ಸೆಕೆಂಡ್ ಹಾಫಲ್ಲಿ ಅವಳು ತ್ಯಾಗ ಮಾಡಿದ್ದು ಸ್ಫೂರ್ತಿ ಚಿತ್ರಾಂಗಕ್ಕೋಸ್ಕರ, ಮತ್ತು ಅವಳಿಗೆ ಲವ್ ಆಗಿದ್ದು ಅದೆಲ್ಲ ತುಂಬ ಇಷ್ಟ. ಓವರಾಲ್ ಆಗಿ ಮೂವಿ ಬಗ್ಗೆ ಓವರಾಲ್ ಆಗಿ ತುಂಬ ಒಳ್ಳೆಯ ಸ್ಟೋರಿ ಇದೆ. ಸೊ ಎಲ್ಲರೂ ದಯವಿಟ್ಟು ಮಿಸ್ ಮಾಡದೆ ಥಿಯೇಟರ್ಗೆ ಬಂದು ನೋಡಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು. ಎಮೋಷ್ನಲ್ ಸೀನ್ಸ್. ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಸೆಕೆಂಡ್ ಹಾಫ್ ತುಂಬ ಕಾಮಿಡಿ ಸೀನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಿ, ಒಳ್ಳೆ ಮೂವಿ. ಸೊ ಈ ರೀತಿಯೂ ಒಂದು ಲವ್ ಸ್ಟೋರಿ ಮಾಡ್ಬೋದು, ಕಾಮನ್ ಆಗಿಬಿಟ್ಟು ತುಂಬ ಚೆನ್ನಾಗಿದೆ. ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಿ. ಬಾಡಿಗೆ ತಾಯಂದ್ರೇನು ನಿಜವಾದ ತಾಯಂದ್ರೆ ಅನ್ನೋದನ್ನು ಅದನ್ನು ಬಿಂಬಿಸಿ ತೋರಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಹೊಸ ಥರ ಕತೆ. ಅದು ಅರ್ಧ ಇದಾದ್ಮೇಲೆ ಚೆನ್ನಾಗಿ ಇಂಟ್ರೆಸ್ಟ್ ಆಗಿ ಇತ್ತು. ಚೆನ್ನಾಗಿತ್ತು. ಏನು ಇಷ್ಟ ಆಯಿತು? ಅದು ಬಾಡಿಗೆ ಮದುವೆ ಆಗದಿರೋ ಬಾಡಿಗೆ ತಾಯಿ ಆಗ್ತಾಳಲ್ವ, ಅದು ಅಷ್ಟು ದೊಡ್ಡ ಮನಸ್ಸು ಮಾಡಿ ಅದು ತುಂಬ ಇಷ್ಟ ಆಯಿತು. ಚೆನ್ನಾಗಿದೆ ಮೂವಿ. ಚೆನ್ನಾಗಿದೆ. ಎಲ್ಲ ಆ್ಯಕ್ಟಿಂಗು ಚೆನ್ನಾಗಿದೆ. ಆದ್ಮೇಲಂತೂ ಫಿಲಮ್ ತುಂಬ ಚೆನ್ನಾಗಿದೆ. ಹೊಸ ಟೈಪ್ ತೆಗೆದಿದ್ದಾರೆ. ಜನಗಳು ಇಷ್ಟಪಟ್ಟು ಫ್ಯಾಮಿಲಿ ನೋಡುವಂಥ ಫಿಲಮ್ಮು. ತುಂಬ ಇಷ್ಟ ಆಗಿದೆ. ಸ್ಫೂರ್ತಿ ರೋಲ್ ಅಂತೂ ಡೆಲಿವರಿ ಆದಮೇಲೆ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಸಿನಿಮಾ ನೋಡಿದ್ರಲ್ಲ, ಕಥೆಯಲ್ಲಿ ಏನೇನಿದೆ ಅಂತ ಕತೆ ಇಷ್ಟ ಆಗಿದೆ. ಚೆನ್ನಾಗಿದೆ. ಫ್ಯಾಮಿಲಿ ಸಂಬಂಧಪಟ್ಟಿದ್ದು ಸ್ವಲ್ಪ ನನಗೆ ಭಾಳ ಇಷ್ಟ ಆಯಿತು. ನನಗೆ ಕಾನ್ಸೆಪ್ಟ್ ಸ್ಟೋರಿ ಡಿಫ್ರೆಂಟ್ ಆಗಿದೆ. ದೇ ಹ್ಯಾವ್ ಆಕ್ಟೆಡ್ ವೆರಿ ವೆಲ್. ಇಟ್ಸ್ ಅ ವೆರಿ ನೈಸ್ ಮೂವಿ. ಲವ್ ಇಟ್. ಫ್ಯಾಮಿಲಿ ಮೂವಿ. ಎವ್ರಿವನ್ ಕ್ಯಾನ್ ವಾಚ್. ಚೆನ್ನಾಗಿದೆ. ಕಾನ್ಸೆಪ್ಟ್ ಚೆನ್ನಾಗಿದೆ. ಸ್ಟೋರಿನೇ ಇಷ್ಟ ಆಗಿದೆ. ಹೀರೋ ಏನು ಅಂಶ ಇದೆ ಮೇಡಮ್ ಮೂವಿಯಿಂದ? ಏನಾದರೂ ಸಮಾಜಕ್ಕೆ ಹೊಸ ಕಾನ್ಸೆಪ್ಟ್ ಚೆನ್ನಾಗಿದೆ.